ಗಮನಿಸ್ತಾ ಇದ್ದೀವಿ. ಮೈಸೂರು ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಶುರುವಾಗ್ತಾ ಇದೆ ಮತ್ತೊಂದು ಕಂಟಕ. ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟ ಜಾರಿ ನಿರ್ದೇಶನಾಲಯ. ಸಿಎಂ ಸಿದ್ದು ಪತ್ನಿಗೆ ಸೈಟ್ ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಶುರುವಾಗಿದೆ ಮತ್ತೊಂದು ಕಂಟಕ. ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ಗಳು ಕೊಡ್ತಾ ಇದೆ ಜಾರಿ ನಿರ್ದೇಶನಾಲಯ. ಸಿಎಂ ಸಿದ್ದು ಪತ್ನಿಗೆ ಸೈಟ್ ಹಂಚಿಕೆ ಅಕ್ರಮ ಅಂತ ಇದೆ ಇಡಿ. ಒಂದಲ್ಲ ಅಂದ್ರೆ ಒಂದು ಸಂಕಷ್ಟ. ಸಿದ್ದರಾಮಯ್ಯನವರ ಸುದೀರ್ಘ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಕೂತ್ಕೊಂಡು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಂತವರಲ್ವೇ ಇಲ್ಲ. ಆದ್ರೆ ಈಗ ಲೋಕಾಯುಕ್ತ ಇಡಿ ಸರದಿಯಾಗಿದೆ. 2 ಕೋರ್ಟ್ನಲ್ಲೂ ಕೂಡ ಅರ್ಜಿ ರಿಜೆಕ್ಟ್ ಆದ ನಂತರ ಸಿದ್ದರಾಮಯ್ಯನವರು ಹಗಲು ರಾತ್ರಿ ಅನ್ನದೇ ಬರೀ ಮೂಡಾ ಬಗ್ಗೆನೇ ತಲೆ ಕೆಡಿಸಿಕೊಳ್ಳುವಂತಹ ಅನಿವಾರ್ಯತೆ ಎದುರಾಗಿದೆ. ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಅವರ ಹೆಸರು ಮೂಡಾದಲ್ಲಿ ಸಿಲುಕಾಕೊಂಡಿರೋದು ಬೇಸರ ಏನಿಲ್ಲ. ಆದ್ರೆ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರು ಇಲ್ಲಿ ತಳುಕು ಹಾಕಿರೋದು ಅವರಿಗೆ ಬಹಳ ಬೇಸರವನ್ನ ತಂದೊಡ್ಡಿದೆ. ಈಗಾಗಲೇ 14 ಸೈಟ್ಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ ಹಂಚಿಕೆನೆ ಅಕ್ರಮ ಅಂತ ಇದೆ ಇಡಿ. ಒಂದಲ್ಲ ಅಂದ್ರೆ ಒಂದು. ಈಗ ನೋಡಿ ಗಮನಿಸ್ತಾ ಇದ್ದೀವಿ, ಬರೋಬ್ಬರಿ 700 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮೂಡಾ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ. 700 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಇದೆ ಇಡಿ. ವಿಚಾರಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುವಂತದ್ದು. ಸಿಎಂ ಸಿದ್ದು ಪತ್ನಿಗೆ ಸೈಟ್ ಹಂಚಿಕೆ ಅಕ್ರಮ ಅಂತ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಪ್ರಭಾವಿ ವ್ಯಕ್ತಿಗಳಿಗೆ ಸೈಟ್ ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಬೇನಾಮಿ ಆಸ್ತಿ ಹಾಗೆ ನಕಲಿ ವ್ಯಕ್ತಿಗಳ ಹೆಸರಲ್ಲಿ 1095 ಸೈಟ್ ಹಂಚಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ರಿಯಲ್ ಎಸ್ಟೇಟ್ ಮತ್ತು ಅಧಿಕಾರಿಗಳ ಮಧ್ಯೆನೇ ದೊಡ್ಡ ಅಕ್ರಮ ನಡೆದಿದೆ. ಇಲ್ಲಿ ಕೋಟಿ ಕುಳಗಡ ನಡುವೆನೆ ಅಕ್ರಮ ನಡೆದಿರುವಂತದ್ದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳು, ಅಧಿಕಾರಿಗಳು ಇವರ ನಡುವೆನೆ ಅಕ್ರಮ ನಡೆದಿದೆ. 5,000 ಸೈಟ್ಗಳಲ್ಲಿ 1946 ಸೈಟ್ಗಳ ಅಲಾಟ್ಮೆಂಟ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೈಟ್ಗಳು ಕೂಡ ನಾಪತ್ತೆ ಆಗಿದೆ ಅನ್ನುವಂತ ವಿಷಯ ಕೂಡ ಈಗ ಬಹಿರಂಗ ಆಗಿರುವಂತದ್ದು. ಹಾಗಾಗಿ ನೋಡಿ, ಸಿಎಂ ಸಿದ್ದರಾಮಯ್ಯನವರ 14 ಸೈಟ್ನಿಂದ ಬರೋಬ್ಬರಿ 1950 ಸೈಟ್ಗಳು ಎಲ್ಲಿ ಹೋಯ್ತು, ಯಾರ್ಯಾರ ಹೆಸರಿಗೆ ಈ ಸೈಟ್ಗಳು ಹೋಗಿದೆ ಅನ್ನೋದು ಪತ್ತೆ ಹಚ್ಚುತ್ತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಬಟ್ ಮೂಡಾ ಕೇಸ್ನಿಂದ ಹೇಗಾದ್ರೂ ಮಾಡಿ ಆಚೆ ಬರಬೇಕು ಅನ್ನುವಂತಹ ಪ್ರಯತ್ನ ಮಾತ್ರ ದಿನ ಬೆಳಗಾದ್ರೆ ಮಾಡ್ತಿದ್ದಾರೆ. ನೋಡೋಣ, ಇಡಿ ಅಧಿಕಾರಿಗಳು ಒಂದು ಕಡೆ ಭೈರತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಇಡಿ ಅಧಿಕಾರಿಗಳು ಗ್ರಿಲ್ ನ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ವಿರುದ್ಧ ಹಗರಣಗಳ ಪುರಾವೆಯನ್ನ ಕೊಟ್ಟಿದೆ ಇಡಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಭೀತಿ ಹೆಚ್ಚಾಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ಇಡಿ ರಿಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಮಾಡಿದ್ದಾರೆ. ಇಡಿ ಪತ್ರ ಬರೆದಿರೋದ್ರ ಹಿಂದೆ ದುರುದ್ದೇಶ ಇದೆ, ಇದೆಲ್ಲ ಸ್ಕ್ಯಾಮ್, ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ. ಇಡಿ ರಿಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಅನ್ನ ಮಾಡಿರುವಂತದ್ದು. ಇಡಿ ಅಧಿಕಾರಿಗಳು ನನ್ನ ವಿರುದ್ಧ ಹೊರಡಿಸಿರುವಂತಹ
ನೋಟಿಸ್ನಲ್ಲಿ ಇಡಿ ಪತ್ರದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ನನ್ನ ವಿರುದ್ಧ ಎಷ್ಟು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ವಿರೋಧಿ ಪಕ್ಷಗಳ ನಡುವೆ ಭಾರಿ ರಾಜಕೀಯ ಸಮರಕ್ಕೆ ಕಾರಣ ಆಗಿರುವಂತಹ ಮೂಡ ನಿವೇಶನ ಹಗರಣಕ್ಕೆ ಇದೀಗ ಸ್ಫೋಟಕ ತಿರುವು ಸಿಕ್ಕಿದೆ. ಆ ತಿರುವಿಗೆ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ದಾರೆ. ಮುಂದುವರೆದು ಸಿದ್ದು ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ವಾ? ನಾಳೆ ಕೇಸ್ ಬರ್ತಾ ಇದೆ. ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ, ರಿಟ್ ಅಪೀಲ್ ಆಗ್ತಾ ಇದ್ದೀವಿ. ಅದು ನಾಳೆ ಬರ್ತಾ ಇದೆ. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ನಂಬರ್ 1, ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಹಂಗೆ. ಎರಡನೇದು, ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ದಿಸ್ ಈಸ್ ಟೋಟಲಿ. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು. ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ದಿಸ್ ಈಸ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ನಾನು ಯಾರು ತನಿಖೆ ಮಾಡೋದು? ತನಿಖೆ ಮಾಡೋದು ನೋಡಪ್ಪ, ಇಡಿಯವರು ಅವ್ರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು? ತನಿಖೆ ಮಾಡಿ ಇದನ್ನ ಕೊಡಿ ಅಂತ, ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಏನಂತ ಹೇಳಿರೋದು? ಡಿಸೆಂಬರ್ 24 ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವರು ಯಾಕೆ ಲೆಟರ್ ಬರೀತಾರೆ? ವಾಟ್ ಈಸ್ ದರ್ ಇಂಟೆನ್ಷನ್? ಇಟ್ ಈಸ್ ಡೆಲಿಬರೇಟ್ ಅಲ್ಲ, ಅಲ್ವೇನ್ರಿ? ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಹಗರಣದ ಪುರಾವೆಯನ್ನ ಕೊಟ್ಟಿದೆ ಇಡಿ. ಒಟ್ಟಾರೆಯಾಗಿ ಇತ್ತ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ ಹಂಚಿಕೆಯೇ ಅಕ್ರಮ ಅಂತ ಇದೆ ಇಡಿ. ಸೊ ಏನೇನೆಲ್ಲ ಪುರಾವೆಗಳನ್ನ, ಏನೇನೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದೆ ಅಂತ? ಚಂದ್ರಕಲಾ, ಒಂದ್ ಕಡೆ ಈ ಮೂಡ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಲೋಕಾಯುಕ್ತದವರು ತನಿಖೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಒಂದು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮತ್ತೆ ಹಿಂದಿನ ಮೂಡ ಇಲಾಖೆ ಸಂಬಂಧಪಟ್ಟಂತ ಒಂದು ಹಿಂದಿನ ಆಯುಕ್ತರನ್ನು ಕೂಡ ಕರೆಸಿ ಒಂದು ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ, ವಿಚಾರಣೆ ಕೂಡ ನಡೆಸಿದ್ದಾರೆ. ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಬೇಕು ಅವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿರ್ತಕ್ಕಂಥದ್ದು. ಇದೀಗ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಜಾರಿ ನಿರ್ದೇಶನಾಲಯ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಒಂದು ಟ್ವಿಸ್ಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಮೂಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಗರಣದಲ್ಲಿ ಸುಮಾರು ನಾವು ಒಂದಿಷ್ಟು ಹಗರಣ ಆಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ವಿ. ಬರೀ ಸಿಎಂ ಸಿದ್ದರಾಮಯ್ಯನವರ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಆದ್ರೆ ಇದೀಗ ಇಡಿ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ 700 ಕೋಟಿಯಷ್ಟು ಹಗರಣ ಆಗಿದೆ ಅನ್ನುವಂಥದ್ದನ್ನ ಇವತ್ತು ಬಯಲು ಮಾಡಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟಿಗೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಟ್ವಿಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಮೂಡ ಒಂದು ಸೈಟ್ ಅನ್ನ ಉದ್ಯಮಿಗಳಿಗೆ ಮತ್ತೆ ರಿಯಲ್ ಎಸ್ಟೇಟ್ ದಾರರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಅವ್ಯವಹಾರ ಆಗಿದೆ. ಅದರಲ್ಲಿ 1995 ಸೈಟ್ಗಳು ಕೂಡ ಉದ್ಯಮಿಗಳಿಗೆ ಮತ್ತೆ ರಿಯಲ್ ಎಸ್ಟೇಟ್ ದಾರರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಆ ಸೈಟ್ಗಳು ಕೊಟ್ಟಿರ್ತಕ್ಕಂಥದ್ದೇ ಒಂದು ಅಕ್ರಮವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟಿಗೆ ಸದ್ದು ಮಾಡಿರ್ತಕ್ಕಂಥದ್ದು. ಮತ್ತೆ ಇದು ಈ ಒಂದು ಮೂಡ ಪ್ರಕರಣ ಮುಂದೆ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ತಿರುವು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು 700 ಕೋಟಿ ಅಂತಂದ್ರೆ ದೊಡ್ಡ ಮಟ್ಟದ ಒಂದು ಮೊತ್ತ ಆಗಿರ್ತಕ್ಕಂಥದ್ದು. ಆದ್ರೆ ಈ ಮೂಡ ಒಂದು ಯಾರ್ಯಾರಿಗೆಲ್ಲ ಸೈಟ್ ಅನ್ನ ಹಂಚಿಕೆ ಮಾಡಿದೆ, ಕೆಲವೊಂದಿಷ್ಟು ಸೈಟ್ ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನ ಇನ್ನೂ ಕೂಡ ವಸೂಲಿ ಮಾಡಿಲ್ಲ, ಅಥವಾ ಇನ್ನೂ ಕೂಡ ಸೈಟ್ ಹಂಚಿಕೆ ಆದ್ರೂ ಸಹಿತ ಅವರಿಂದ ಹಣವನ್ನು ಕೂಡ ಪಡೆದುಕೊಂಡಿಲ್ಲ. ಸಾಕಷ್ಟು ಅಕ್ರಮಗಳು ನಡೆದಿವೆ ಅನ್ನುವಂಥದ್ದನ್ನು ಕೂಡ ಇಡಿ ಒಂದು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಇಡಿ ಅಧಿಕಾರಿಗಳು ಒಂದ್ ಕಡೆ ತನಿಖೆ ನಡೀತಾ ಇದೆ, ಕೋರ್ಟ್ ನಲ್ಲಿ ವಿಚಾರಣೆ ಬರ್ತಾ ಇದೆ.
ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನ ಒಂದು ಮಾಧ್ಯಮಗಳಿಗೆ ಒಂದು ಸೋರಿಕೆ ಮಾಡಿರ್ತಕ್ಕಂಥದ್ದು ಮತ್ತೆ ಈ ರೀತಿಯಾಗಿ ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದರ ಹಿಂದಿನ ರಾಜಕೀಯ ಉದ್ದೇಶ ದುರುದ್ದೇಶ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಏನು ಕೋರ್ಟ್ ನಲ್ಲಿ ಬರ್ತಕ್ಕಂಥ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ನಾವು ಇದನ್ನ ಪ್ರಸ್ತಾಪ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆ ಇಡಿ ಅಧಿಕಾರಿಗಳು ಹಂತ ಹಂತವಾಗಿ ತನಿಖೆ ನಡೆಸಿ ಈ ಮೂಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟಿಗೆ ಹಗರಣ ಆಗಿದೆ ಅನ್ನುವಂಥದ್ದನ್ನ 700 ಕೋಟಿ ಅಂತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಆಗಿರ್ತಕ್ಕಂಥದ್ದು. ಇದು ಇದರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು, ಸಾಕಷ್ಟು ಪ್ರಭಾವಿಯವರಿಗೆ ಇದು ಕೊಟ್ಟಿರ್ತಕ್ಕಂಥ ಸೈಟ್ಗಳು ಇನ್ನೂ ಕೂಡ ಹಣ ವಸೂಲಿ ಆಗಬೇಕು.